ಸಮ್ ಪಾಪ್ಯುಲರ್ ಜೆನ್ಜಿ ಸ್ಲ್ಯಾಂಗ್ ವರ್ಡ್ಸ್. ಕೆಲವು ಪ್ರಸಿದ್ಧ ಯುವ ಪೀಳಿಗೆಯ ಬಳಕೆಯ ಪದಗಳು. ಗ್ರೂಪ್ 2 18 ಸಿಚುವೇಶನ್ಶಿಪ್, ಸ್ಪಷ್ಟವಾದ ಬದ್ಧತೆ ಇಲ್ಲದ ಸಂಬಂಧ. ಟೈಮ್ ಪಾಸ್ಗೋಸ್ಕರ. ವಿ ಆರ್ ನಾಟ್ ಡೇಟಿಂಗ್, ಇಟ್ಸ್ ಜಸ್ಟ್ ಎ ಸಿಚುವೇಶನ್ಶಿಪ್. ನಾವು ಪ್ರೀತಿಯಲ್ಲಿಲ್ಲ, ಇದು ಕೇವಲ ಸ್ಪಷ್ಟತೆ ಇಲ್ಲದ ಸಂಬಂಧ, ಕೇವಲ ಟೈಮ್ ಪಾಸ್ ಅಷ್ಟೇ. ಬೀಚ್ ಫ್ಲ್ಯಾಗ್ 19 ಬೀಚ್ ಫ್ಲ್ಯಾಗ್, ಅಪಾಯವಿಲ್ಲದ ಆದರೆ ಬೇಸರದ ಗುಣ. ಹಿಸ್ ಬೀಚ್ ಫ್ಲ್ಯಾಗ್ ಈಸ್ ಟಾಕಿಂಗ್ ಅಬೌಟ್ ವೆದರ್ ಡೈಲಿ. ಅವನು ಸ್ವಲ್ಪ ಬೇಸರದ ಗುಣ ಅಂದರೆ ಪ್ರತಿದಿನ ಹವಾಮಾನ ಮಾತಾಡೋದು. 20 ಪಿಂಕ್ ಫ್ಲ್ಯಾಗ್, ಆರಂಭದಲ್ಲೇ ಕಾಣಿಸುವ ಸಣ್ಣ ಎಚ್ಚರಿಕೆಯ ಲಕ್ಷಣ. ಎಕ್ಸಾಂಪಲ್, ದಟ್ ವಾಸ್ ಎ ಪಿಂಕ್ ಫ್ಲ್ಯಾಗ್ ಫಾರ್ ಮೀ. ಅದು ನನಗೆ ಸಣ್ಣ ಎಚ್ಚರಿಕೆಯ ಸೂಚನೆ ಆಗಿತ್ತು. 21 ಡೆಲ್ಯುಲು, ಕಲ್ಪನೆಯಲ್ಲೇ ಬದುಕುವ ಮಜಾದ ಸ್ವಭಾವ. ಎಕ್ಸಾಂಪಲ್, ಶಿ ಈಸ್ ಡೆಲ್ಯುಲು ಅಬೌಟ್ ಹರ್ ಕ್ರಶ್. ಅವಳು ತನ್ನ ಕ್ರಶ್ ಬಗ್ಗೆ ಕಲ್ಪನೆಯಲ್ಲೇ ಇದ್ದಾಳೆ. ನೆಕ್ಸ್ಟ್, ಟೆಕ್ಸ್ಪೆಕ್ಟೇಷನ್ಸ್, ಮೆಸೇಜ್ ಉತ್ತರದ ಬಗ್ಗೆ ನಿರೀಕ್ಷೆಗಳು. ಎಕ್ಸಾಂಪಲ್, ಯುವರ್ ಟೆಕ್ಸ್ಪೆಕ್ಟೇಷನ್ಸ್ ಆರ್ ಟೂ ಹೈ. ನಿನ್ನ ಮೆಸೇಜ್ ನಿರೀಕ್ಷೆಗಳು ತುಂಬ ಹೆಚ್ಚು. ನೆಕ್ಸ್ಟ್, ಲವ್ ಬಾಂಬಿಂಗ್, ಅತಿಯಾಗಿ ಪ್ರೀತಿ ತೋರಿಸಿ ಮೋಸ ಮಾಡುವುದು. ಹಿ ಸ್ಟಾರ್ಟೆಡ್ ಲವ್ ಬಾಂಬಿಂಗ್ ಇನ್ ದ ಫಸ್ಟ್ ವೀಕ್. ಅವನು ಮೊದಲ ವಾರದಲ್ಲಿ ಅತಿಯಾಗಿ ಪ್ರೀತಿ ತೋರಿಸಿ ಮೋಸ ಮಾಡಿದ. ನೆಕ್ಸ್ಟ್, ಕೆನನ್ ಬಾಲಿಂಗ್, ಅಚಾನಕ್ ಜೋರಾಗಿ ಸಂಬಂಧಕ್ಕೆ ನುಗ್ಗುವುದು. ಎಕ್ಸಾಂಪಲ್, ಹೀ ಕೆನನ್ ಬಾಲ್ಡ್ ಇನ್ ಟು ಹರ್ ಲೈಫ್. ಅವನು ಅಚಾನಕ್ ಅವಳ ಜೀವನಕ್ಕೆ ಬಂದ. 25 ಆರ್ಬಿಟಿಂಗ್, ಮಾತಾಡದೇ ಇದ್ದರೂ ಸೋಷಿಯಲ್ ಮೀಡಿಯಾ ನೋಡುತ್ತಿರುವುದು. ಎಕ್ಸಾಂಪಲ್, ಹಿ ಸ್ಟಾಪ್ ಟೆಕ್ಸ್ಟಿಂಗ್ ಬಟ್ ಕೀಪ್ಸ್ ಆರ್ಬಿಟಿಂಗ್. ಅವನು ಮೆಸೇಜ್ ಮಾಡೋದಿಲ್ಲ ಆದರೆ ಪೋಸ್ಟ್ ನೋಡ್ತಾನೆ. 26 ಫಿಸಲ್ಡ್, ನಿಧಾನವಾಗಿ ಆಸಕ್ತಿ ಕಡಿಮೆಯಾಗುವುದು. ಎಕ್ಸಾಂಪಲ್, ದೇರ್ ರಿಲೇಷನ್ಶಿಪ್ ಫಿಸಲ್ಡ್ ಔಟ್. ಅವರ ಸಂಬಂಧ ನಿಧಾನವಾಗಿ ಮುಗಿಯಿತು. 27 ಕಫಿಂಗ್ ಸೀಸನ್, ಒಬ್ಬರನ್ನು ಹುಡುಕುವ ಕಾಲ, ಹೆಚ್ಚಾಗಿ ಚಳಿಯ ಸಮಯ. ಇಟ್ಸ್ ಕಫಿಂಗ್ ಸೀಸನ್ ನಾವು. ಈಗ ಜೊತೆಗಾರನನ್ನು ಹುಡುಕುವ, ಜೊತೆಗಾರ ಅಥವಾ ಜೊತೆ ಸಂಗಾತಿಯನ್ನು ಹುಡುಕುವ ಸಮಯ. 28 ಟೆಕ್ಸ್ಟೇಷನ್ಶಿಪ್, ಮೆಸೇಜ್ ಮೂಲಕ ಮಾತ್ರ ಸಂಬಂಧ ಇರುವ ಸಂಬಂಧ. ವಿ ಹ್ಯಾವ್ ಎ ಟೆಕ್ಸ್ಟೇಷನ್ಶಿಪ್, ನಮ್ಮ ಸಂಬಂಧ ಮೆಸೇಜ್ ಮೂಲಕ ಮಾತ್ರ ಇದೆ. ನೆಕ್ಸ್ಟ್, ಅಫೋರ್ಡೇಟಿಂಗ್, ಕಡಿಮೆ ಖರ್ಚಿನ ಡೇಟ್ ಆಯ್ಕೆ ಮಾಡುವುದು. ಎಕ್ಸಾಂಪಲ್, ವಿ ಆರ್ ಅಫೋರ್ಡೇಟಿಂಗ್ ದಿಸ್ ಮಂತ್. ಈ ತಿಂಗಳು ನಾವು ಕಡಿಮೆ ಖರ್ಚಿನ ಡೇಟ್ ಮಾಡ್ತಿದ್ದೇವೆ.